ಇವತ್ತು ಬ್ರೇಕ್ಫಾಸ್ಟಿಗೆ ಸ್ವಲ್ಪ ಡಿಫ್ರೆಂಟಾಗಿ ಟೇಸ್ಟಿಯಾಗಿ ಏನಾದರೂ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಗೋಧಿ ಹಿಟ್ಟು ಮತ್ತು ಆಲೂಗಡ್ಡೆನ ಉಪಯೋಗಿಸಿ ಬ್ರೇಕ್ಫಾಸ್ಟ್ ರೆಡಿ ಮಾಡಿಕೊಂಡೆ. ಮೊದಲಿಗೆ ಒಂದು ಪಾತ್ರೆನ ಇಟ್ಬಿಟ್ಟು 2 ಸ್ಪೂನ್ ಎಣ್ಣೆನ ಹಾಕಿ ಸಾಸಿವೆ, ಜೀರಿಗೆ, ಹಸಿಮೆಣಸು ಮತ್ತು ಈರುಳ್ಳಿ, ಉಪ್ಪು, ಕೊತ್ತಂಬರಿನ ಹಾಕಿ ಫ್ರೈ ಮಾಡಿಕೊಂಡು ಅದಕ್ಕೆ ಬೇಯಿಸಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರುವಂಥ ಆಲೂಗಡ್ಡೆನ ಹಾಕಿ ಮಿಕ್ಸ್ ಮಾಡಿ ಪಕ್ಕದಲ್ಲಿ ಇಟ್ಕೊಂಡೆ. ನಂತರ ಗೋಧಿ ಹಿಟ್ಟನ್ನು ಚಪಾತಿಗೆ ಯಾವ ರೀತಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ತೀವೋ ಅದೇ ರೀತಿಯಾಗಿ ಹಿಟ್ಟನ್ನು ರೆಡಿ ಮಾಡಿಕೊಂಡು ಚಪಾತಿನ ಲಟ್ಟಿಸ್ಕೊಂಡು ಚಪಾತಿ ಮೇಲೆ ರೆಡಿ ಮಾಡಿ ಇಟ್ಕೊಂಡಿರುವಂಥ ಆಲೂಗಡ್ಡೆ ಹೂರಣನ ಕೈಯಿಂದ ಎಲ್ಲ ಕಡೆನೂ ಸ್ಪ್ರೆಡ್ ಮಾಡಿಕೊಂಡೆ. ಅದೇ ರೀತಿ ಮತ್ತೆರಡು ಚಪಾತಿಗೂ ಕೂಡ ಸೇಮ್ ಇದೇ ಥರ ಮಾಡಿಕೊಂಡು ಒಂದ್ರ ಮೇಲೊಂದು ಚಪಾತಿನ ಇಟ್ಬಿಟ್ಟು ಅದನ್ನು ರೋಲ್ ಮಾಡಿ ಸ್ಲೈಸ್ ಥರ ಕಟ್ ಮಾಡಿ ಪಕ್ಕದಲ್ಲಿ ಇಟ್ಕೊಂಡೆ. ನಂತರ ಒಂದು ಬೌಲಲ್ಲಿ ಗೋಧಿ ಹಿಟ್ಟನ್ನು ಅರ್ಧ ಗ್ಲಾಸ್ ನೀರಲ್ಲಿ ದೋಸೆ ಹಿಟ್ಟಿನ ಕನ್ಸಿಸ್ಟೆನ್ಸಿಲಿ ಕಲಿಸ್ಕೊಂಡು ಕಟ್ ಮಾಡಿ ಇಟ್ಕೊಂಡಿರೋ ಸ್ಲೈಸಸ್ಸನ್ನು ಗೋಧಿ ಹಿಟ್ಟಿನಲ್ಲಿ ಅದ್ದಿ ತವಾದ ಮೇಲೆ ಹಾಕಿ ಮೇಲಿಂದ 1 ಸ್ಪೂನ್ ಎಣ್ಣೆನ ಹಾಕಿ ಲೋ ಫ್ಲೇಮಲ್ಲಿ ಲಿಡ್ಡನ್ನು ಕ್ಲೋಸ್ ಮಾಡಿ 5 ನಿಮಿಷದವರೆಗೂ ಬೇಯಿಸ್ಕೊಂಡೆ. 5 ನಿಮಿಷ ಆದ ನಂತರ ಲಿಡ್ಡನ್ನು ತೆಗೆದು ಇನ್ನೊಂದು ಸೈಡ್ ಕೂಡ 1 ಸ್ಪೂನ್ ಎಣ್ಣೆನ ಹಾಕಿ ರೋಸ್ಟ್ ಮಾಡಿಕೊಂಡೆ. ಡೀಪ್ ಫ್ರೈ ಕೂಡ ಮಾಡ್ಬೋದಿತ್ತು. ಡೀಪ್ ಫ್ರೈ ಮಾಡಿದರೆ ಎಣ್ಣೆ ತುಂಬ ಹೀರ್ಕೊಳ್ಳುತ್ತೆ. ಸ್ವಲ್ಪ ಕಡಿಮೆ ಎಣ್ಣೆ ಯೂಸ್ ಮಾಡಿದರೆ ಹೆಲ್ತಿಗೆ ಕೂಡ ಒಳ್ಳೆಯದಂತೇಳಿ ತವಾದ ಮೇಲೆ ಟ್ರೈ ಮಾಡಿದ್ದೆ. ತುಂಬ ಟೇಸ್ಟಿಯಾಗಿತ್ತು. ಅದ್ರ ಜೊತೆ ಕಾಂಬಿನೇಷನ್ ಆಗಿ ಟೊಮೆಟೊ ಕೆಚಪ್ ಚೆನ್ನಾಗಿ ಅನ್ನಿಸ್ತು. ಹೊಸ ರೆಸಿಪಿ ಚೆನ್ನಾಗಿತ್ತು, ತುಂಬ ಟೇಸ್ಟಿಯಾಗಿತ್ತು. ನೀವು ಕೂಡ ಒಮ್ಮೆ ಟ್ರೈ ಮಾಡಿ, ನಿಮಗೂ ಇಷ್ಟ ಆಗ್ಬೋದು. ಥ್ಯಾಂಕ್ ಯು.